ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ ಸ್ವಲ್ಪ ಡಿಫರೆಂಟ್ ಆಗಿರುವಂತಹ ಟೊಮ್ಯಾಟೊ ರಸಮ್ ತೋರಿಸ್ತಾ ಇದ್ದೇನೆ. ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್, ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಎರಡು ನೋಡಿ ಮಧ್ಯಮ ಗಾತ್ರದ ಟೊಮೆಟೊ ತೆಗೆದುಕೊಂಡಿದ್ದೇನೆ. ಇದು 4 ಜನರಿಗೆ ಆಗುವಷ್ಟು ಮಾಡಲಿಕ್ಕೋಸ್ಕರ. ಇದನ್ನು ನೋಡಿ ಈ ರೀತಿ ಒಂದು 6 ಭಾಗ ಮಾಡಿ ಕಟ್ ಮಾಡಿ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. 1 ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪು ಸಹ ಹಾಕ್ತೇನೆ. ಚೆನ್ನಾಗಿ ಬೆಂದ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಇಡಬೇಕು. ಈಗ ಚೆನ್ನಾಗಿ ತಣ್ಣಗಾಗಿದೆ. ಮಿಕ್ಸಿ ಜಾರಿಗೆ ನಾನು ಇದನ್ನು ಹಾಕ್ತೇನೆ. ಇದಕ್ಕೀಗ ಏನೇನು ಹಾಕಲಿಕ್ಕೆ ಉಂಟು ನೋಡುವ. 1 ಚಮಚದಷ್ಟು ಸಣ್ಣ ಚಮಚ ಕೊತ್ತಂಬರಿ, ಒಂದು ಸ್ವಲ್ಪ ಅರಸಿನ, ಮತ್ತು ಒಂದು ಕೆಂಪು ಮೆಣಸಿನ ಪುಡಿ 1 ಚಮಚ, ಮತ್ತು ರೆಡ್ ಚಿಲ್ಲಿ ಪೌಡರ್ 1 ಚಮಚ, ಸಿಪ್ಪೆ ತೆಗೆದ ಒಂದು 6 ಬೆಳ್ಳುಳ್ಳಿ. ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಲಿಕ್ಕಿದೆ. ನಂತರ ನೋಡಿ ಸ್ವಲ್ಪ ಹುಳಿ, ಅಂದರೆ ಒಂದು ಲಿಂಬೆ ಗಾತ್ರದ ಕಾಲು ಭಾಗದಷ್ಟು ಅಷ್ಟೇ ಹುಳಿ ಸಾಕು. ಸ್ವಲ್ಪ ಉಪ್ಪು ಸಹ ಹಾಕ್ತಾ ಇದ್ದೇನೆ. ಬೇಯುವಾಗ ಹಾಕಿದ್ದೇನೆ, ಹಾಗಾಗಿ ಸ್ವಲ್ಪ ಹಾಕಿದ್ದೇನೆ. ಇದರಲ್ಲೊಂದು 3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ, ಇದುವೇ ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಡುವುದು. ತೆಂಗಿನ ತುರಿ ಹಾಕಿ ಇದನ್ನೊಂದು ಸಲ ರುಬ್ಬುವ. ಎಷ್ಟು ಸಾಧ್ಯ ಅಷ್ಟು ನುಣ್ಣಗೆ ರುಬ್ಬಿ ತಂದಿದ್ದೇನೆ ನೋಡಿ. ಇದನ್ನು ಚೆನ್ನಾಗಿ ನುಣ್ಣಗಾಗಿದೆ ಇದು. ಈಗ ನಾವು ಒಗ್ಗರಣೆ ಹಾಕುವ. ತುಂಬ ಸಿಂಪಲ್ ಆಗಿರುವಂತಹ ರೆಸಿಪಿ ಇದು. ಒಂದು 2 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಒಳ್ಳೆ ಪರಿಮಳ ಬರ್ತದೆ ಮತ್ತು ರುಚಿ ಸಹ ಅಷ್ಟೇ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ನೋಡಿ ಚಟಪಟ ಅಂತ ಇರುವಾಗ 1 ಚಮಚದಷ್ಟು ಉದ್ದಿನಬೇಳೆ ಮತ್ತು ಕೆಂಪು ಉದ್ದ ಮೆಣಸು, ಬ್ಯಾಡಿಗೆ ಮೆಣಸನ್ನು 1-2 ಮೆಣಸನ್ನು ಕಟ್ ಮಾಡಿ ನಾನಿಲ್ಲಿ ಹಾಕಿದ್ದೇನೆ. ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗುವಾಗ 1-2 ಸ್ವಲ್ಪ ಕರಿಬೇವು ಮತ್ತು ಹಿಂಗನ್ನು ಸ್ವಲ್ಪ ಹಾಕಲೇಬೇಕು. ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನಂತರ ಗ್ರೈಂಡ್ ಮಾಡಿಟ್ಟ ನಾವು ಈ ಮಸಾಲೆ ಇದೆ ನೋಡಿ ಟೊಮ್ಯಾಟೊದು, ಅದನ್ನು ಹಾಕಿ ನಮಗೆ ಎಷ್ಟು ಸಾರು ಬೇಕು ನೋಡಿ ನೀರು ಹಾಕ್ಕೊಳ್ಬೋದು. ನಾನೊಂದು 2 ಲೋಟದಷ್ಟು ನೀರನ್ನು ಹಾಕಿದ್ದೇನೆ ಇದಕ್ಕೆ. ಮಧ್ಯಾಹ್ನ ಮತ್ತು ರಾತ್ರಿಗೆ ಆಗುವಷ್ಟು ಸಾರನ್ನು ಮಾಡ್ತಾ ಇದ್ದೇನೆ ನಾನು. ಒಂದು ಸಲ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಮೆಲ್ಲ ಉರಿಯಲ್ಲಿ ಒಂದು 10 ನಿಮಿಷ ಇದನ್ನು ಕುದಿಸಬೇಕು. ಚೆನ್ನಾಗಿ ಕುದಿದ್ರೇ ಇದರ ಟೇಸ್ಟ್ ಚೆನ್ನಾಗಿ ಬರುವುದು. ಈಗ ನೋಡಿ ಕುದಿಲಿಕ್ಕೆ ಶುರುವಾಗ್ತಾ ಉಂಟು. ಈಗ ನಾನು ಸ್ವಲ್ಪ ಉರಿಯನ್ನು ಮೆಲ್ಲ ಮಾಡಿ ಮುಚ್ಚಳ ಸ್ವಲ್ಪ ಪಕ್ಕಕ್ಕೆ, ಅಂದರೆ ಪೂರ ಮುಚ್ಚಳ ಮುಚ್ಚದೆ ಇದನ್ನು ಕುದಿಸ್ತಾ ಇದ್ದೇನೆ. ಈ ಪೂರ ಮುಚ್ಚಳ ಮುಚ್ಚಿದರೆ ಅದರದ್ದು ಕುದಿ ಬಂದು ಹೊರಗೆ ಚೆಲ್ಲುವ ಸಾಧ್ಯತೆ ಇದೆ, ಅದಕ್ಕೋಸ್ಕರ. ಈಗ ನೋಡಿ ಮೆಲ್ಲ ಉರಿ ಮಾಡಿ ಒಂದು 10 ನಿಮಿಷ, ಒಂದು 7-8 ನಿಮಿಷ ಆದರೂ ಇದನ್ನು ಕುದಿಸಬೇಕು. ಒಳ್ಳೆ ಕುದಿ ಬಂದ್ರೇ ಒಳ್ಳೆ ಪರಿಮಳ ಮತ್ತು ರುಚಿ ಬರುವುದು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಟೊಮೆಟೊ ಸಾರು ರೆಡಿ ಆಯಿತು. ನೀವಿನ್ನೂ ನನ್ನ ಚಾನಲ್ಸ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಖಂಡಿತ ಶೇರ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.